ಟೆನ್ಟೆನಾನ್ ಹೇಗಿದೆ ಭೂಮಿ? ಇಲ್ಲೋಡಿಲಿ, ನಿನಗೋಸ್ಕರ ನನ್ನ ಕಡೆಯಿಂದ ಒಂದು ಉಡುಗೊರೆ ತಂದಿದ್ದೀನಿ. ವಾವ್, ನೆಕ್ಲೆಸ್ಸು ತುಂಬ ಚೆನ್ನಾಗಿದೆ. ಈ ಯಾರ್ದಿದು ರೀ? ಯಾರಿದು? ಎಷ್ಟು ಚೆನ್ನಾಗಿದೆ ಡಿಸೈನು. ಬೇರೆಯವ್ರದ್ದೆಲ್ಲ ಇಸ್ಕೊಂಬಂದಿನಿ, ತೋರಿಸೋದಕ್ಕಾಗುತ್ತಾ? ನಾನೇ ತೊಗೊಂಬಂದಿರೋದು. ಹೇಗಿದೆ ಡಿಸೈನ್? ಇಷ್ಟ ಆಯಿತಾ? ನಾನೇ ತೊಗೊಂಬಂದಿರೋದು ನಿನಗೆ. ನೀನು ನನಗೆ ಗುಡ್ ನ್ಯೂಸ್ ಕೊಟ್ಟಲ್ಲ, ಅದಕ್ಕೆ ಆ ಸಂತೋಷಕ್ಕೆ ನಾನು ನಿನಗೆ ನೆಕ್ಲೆಸ್ ಕೊಡಿಸ್ತಾ ಇದ್ದೀನಿ. ಯಪ್ಪ, ಹೌದಾ? ಅಲ್ಲ ರೀ, ನೀವು ಹಿಂಗೆ ನನಗೆ ನೆಕ್ಲೆಸ್ ಮಾಡಿಸ್ತೀರಾ ಅಂತ ಅಂದ್ಕೊಂಡೇ ಇರಲಿಲ್ಲ. ಈ ಯಾವಾಗ ತಗೊಂಬಂದ್ರಿ? ಇವಾಗ ತಗೊಂಬಂದ್ರಾ? ಹಾಂ, ಈಗ ತಾನೇ ತೊಗೊಂಬಂದೆ. ಅಲ್ಲೇ ಒಂದು ವಾರ ಆಗಿತ್ತು ಮಾಡ್ಸೋಕ್ಕಾಕಿ. ನಾನು ನಿನಗೆ ಹೇಳಿರಲಿಲ್ಲ. ಈಗ ನಾವಂತೂ ಒಂದು 2 ಲಕ್ಷಕ್ಕೆ ಏನೋ ದೊಡ್ಡದಾಗಿ ಏನೂ ಮಾಡೋಕ್ಕಾಗಲ್ಲ. ಅದಕ್ಕೆ ಅದನ್ನೇ ಇವಾಗ ಸೇವ್ ಮಾಡಿಟ್ಕೊಂಡು ಒಡವೆ ಮಾಡಿಸಿಟ್ಕೊಂಡು ಆಮೇಲೆ ಬೇಕಾದರೆ ಅಡ ಇಕ್ಕಿ ಏನಾದರೂ ಮಾಡಿದ್ರಾಯಿತು. ಇವಾಗ ಸದ್ಯಕ್ಕೆ ನಮ್ಮ ಹತ್ರ ಬರೋ ದುಡ್ಡೆಲ್ಲನ ಸುಮ್ಮನೆ ಯಾಕೆ ದುಡ್ಡು ಇಟ್ಕೊಂಡ್ರೆ ಎಲ್ಲನ ಅಧ್ವಾನ ಆಗುತ್ತೆ. ಆ ಕಡೆ ಈ ಕಡೆ ಎಲ್ಲನ ಸುಮ್ಮನೆ ಅದಕ್ಕೂ ಇದಕ್ಕೂ ಕೆಲ್ಸಕ್ಕೆ ಬರ್ದಿಲ್ಲದಕ್ಕೆಲ್ಲ ದುಡ್ಡೆಲ್ಲ ಖರ್ಚು ಮಾಡ್ತೀವಿ ಅಂತೇಳಿ ಅದಕ್ಕೆ ಮೊನ್ನೆ ಹಾಕಿ ಬಂದಿದ್ದೆ. ನೋಡಿ ಹೆಂಗಿದೆ, 25 ಗ್ರಾಮ್ ಇದೆ. ಹೇಗೆ ಅನ್ನಿಸ್ತಾ ಐತೆ? ಚೆನ್ನಾಗೈತಾ? ಭಾಳ ಚೆನ್ನಾಗೈತೆ. ನನಗಂತೂ ತುಂಬ ಇಷ್ಟ ಆಗ್ಬಿಡ್ತು. ಅಯ್ಯಪ್ಪ, ನೀವು ನನಗೆ ನೆಕ್ಲೆಸ್ ಮಾಡಿಸ್ತೀರಾ ಅಂತ 2 ಹಳೆ ಸರನೂ ಹಂಗೆ ಮಾಡಿದ್ರಿ, ಇದು ಹಂಗೆ ಮಾಡಿದ್ರಿ, ಎಲ್ಲ ಸರ್ಪ್ರೈಸಾಗಿ ತಂದು ಕೊಡ್ತಾ ಇದ್ದೀರಾ ನನಗೆ. ನೀನು ಒಪ್ಪಿರೋ ಡಿಸೈನೇನೆ ಅವತ್ತು ಕಳಿಸ್ದೆ ನೋಡು. ನೀನು ಫೋನಲ್ಲಿ ಎಲ್ಲ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೆ. ರೀ, ಈ ಥರ ನೆಕ್ಲೆಸ್ಸು ನನಗೆ ತುಂಬ ಇಷ್ಟ, ಎಷ್ಟು ಚೆನ್ನಾಗೈತೆ ನೋಡಿ ಡಿಸೈನು ಅಂತೇಳಿ ತೋರಿಸ್ದೆ. ಅದನ್ನು ನಾನು ಫೋನಿಗೆ ಕಳಿಸ್ಕೊಂಡು ಅದೇ ಥರ ಮಾಡಿಸಿದ್ದೀನಿ. ಇಷ್ಟ ಆಯ್ತು ತಾನೇ? ಹಾಂ, ಅದೇ ಥರ ನೀನೇನು ಇಷ್ಟಪಟ್ಟಿದ್ದು ಅದೇ ಥರ ಡಿಸೈನ್ ಮಾಡಿಸಿದ್ದೀನಿ. ಅಪ್ಪ, ತುಂಬ ಇಷ್ಟ ಆಯಿತು. ಓ, ಅದಕ್ಕೆ ಕೇಳಿದ್ರೆ ಅವತ್ತು ನಿನಗೆ ಯಾವುದು ನೆಕ್ಲೆಸ್ ಡಿಸೈನ್ ಇಷ್ಟ ಅಂತೇಳಿ ನಾನು ಯಾಕೆ ಇವ್ರು ಹಿಂಗೆ ಕೇಳ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಅಯ್ಯೋ, ಸುಮ್ಮನೆ ಏನಾದರೂ ತಿಳ್ಕೊಂಬಕ್ಕೆ ಏನಾದರೂ ಕೇಳ್ತಾ ಇರಬೇಕು ಅಂತ ಅಂದ್ಕೊಂಡು ಸುಮ್ಮನಾದೆ. ಅಪ್ಪ, ಎಷ್ಟು ಖುಷಿ ಆಗ್ತೈತೆ ನೋಡು, ನಾನು ಸರ್ಪ್ರೈಸಾಗಿ ತಗೊಂಬಂದು ಕೊಟ್ಟಿದ್ದಕ್ಕೆ. ಅವತ್ತು ಹೆಂಗೋನೋ ನಿನ್ನ ಅದೃಷ್ಟಕ್ಕೆ ಸರಿಯಾಗಿ 200 ರೂಪಾಯಿ 300 ರೂಪಾಯಿ ಒಡವೆ ರೇಟ್ ಕಡಿಮೆ ಆಗಿತ್ತು. 10 ಗ್ರಾಮಕ್ಕೆ ಈ 2,000 ಕಡಿಮೆ ಆದಂಗೆ ಆಯಿತು. 2,000 ಕಡಿಮೆ ಆದ್ರೂ ಎಷ್ಟೋ ಸ್ವಲ್ಪ ದುಡ್ಡು ಉಳಿತಾಯ ಆಗುತ್ತೆ ಅಂತೇಳಿ ನಾನು ಅವತ್ತೇ ಹಾಕಿಬಿಟ್ಟೆ. ಮೊಬೈಲಾಗ ಹಿಂಗೆ ನೋಡ್ತಾ ಕೂತ್ಕೊಂಡಿದ್ದೆ, ಸ್ವಲ್ಪ ರೇಟ್ ಕಡಿಮೆ ಆಗೈತೆ ಅಂತ ನೋಡಿಬಿಟ್ಟು ಹೋಗಿ ಸಡನ್ನಾಗಿ ಹಾಕಿ ಬಂದುಬಿಟ್ಟೆ. 25 ಗ್ರಾಮು. ಹೀಗೆ ಇನ್ನೂ ಏನೋ ದೊಡ್ಡದಾಗಿ ಮಾಡಿಸ್ಬೇಕಾಗಿತ್ತಾ? ಏನೋ ಚಿಕ್ಕದಾಯ್ತಾ? ಏನಿಲ್ಲ, ಭಾಳ ಚೆನ್ನಾಗೈತೆ. ದೊಡ್ಡದು ಇಲ್ಲ, ಚಿಕ್ಕದು ಇಲ್ಲ, ಮೀಡಿಯಮ್ಮಾಗೆ ಚೆನ್ನಾಗೈತೆ. ಚಿಕ್ಕದಾದ್ರೂ ಚೆನ್ನಾಗಿರ್ತಿರ್ಲಿಲ್ಲ, ಭಾಳ ದೊಡ್ಡದಾದ್ರೂ ಚೆನ್ನಾಗಿ ಕಾಣಿಸಲ್ಲ. ಏನು ನಾನೇನು ಅಷ್ಟು ದಪ್ಪ ಇಲ್ವಲ್ಲ. ದಪ್ಪ ಇರೋರ್ಗಾದ್ರೆ ಸ್ವಲ್ಪ ದೊಡ್ಡದಾಗಿ ಮಾಡಿಸ್ಕೊಂಡ್ರೆ ನಡೀತೈತೆ. ಸರಿಯಾಗೈತೆ ನನಗೆ. ನನಗೆ ಸಾಕು, ನನಗೆ ಚೆನ್ನಾಗಿ ಕಾಣಿಸುತ್ತೆ. ಈಗ ಅದೇ 2.5 ಲಕ್ಷ 3 ಲಕ್ಷ ಇಟ್ಕೊಂಡು ಏನು ಮಾಡೋಣ? ಏನು ಮಾಡೋಕ್ಕಾಗಲ್ಲ. ಏನು ದೊಡ್ಡದಾಗ ಒಂದು ಹೊಲನೂ ತಮ್ಮಕ್ಕಾಗಲ್ಲ, ಒಂದು ಮನೆನೂ ಕಟ್ಟೋಕ್ಕಾಗಲ್ಲ. ಯಾಕಂದರೆ ಈಗೆಲ್ಲ ನಾವು 15-20 ಲಕ್ಷ 1 ಎಕರೆ ಹೊಲ ತಾಂಬ್ತೀವಿ ಅಂದರು ಅದೆಲ್ಲ ಆಗಲ್ಲ. ಅದಕ್ಕೆ ನಾನು ಇದನ್ನು ಮಾಡ್ಕೊಂಬನ ಅಂತ ಹೇಳಿ ನಾನು ದುಡ್ಡು ಕೂಡಿಕ್ಕೊಂಡಿದ್ದೆ. ಅದಕ್ಕೇ ಇದನ್ನು ಮಾಡಿಸ್ಕೊಟ್ಟೆ. ಅಮ್ಮ, ನೋಡಮ್ಮ, ನಿಮ್ಮ ಮಳಿ ಅಂದರು ನನಗೆ ನೆಕ್ಲೆಸ್ ಮಾಡಿಸ್ಕೊಂಡು ತಗೊಂಬಂದವ್ರೆ. ಹೇಳೇ ಇಲ್ಲ, ಏನಿಲ್ಲ, ಸಡನ್ನಾಗಿ ತಗೊಂಬಂದವ್ರೆ. ನಾನು ಯಾಕಪ್ಪ ಇದು ಯಾರಿಗಪ್ಪ ಅಂತೇಳಿ ನಾನು ಒಂಥರ ಸರ್ಪ್ರೈಸಾಗಿ ನೋಡ್ತಾ ಇದ್ದೀನಿ. ನನಗೆ ನೆಕ್ಲೆಸ್ ಮಾಡಿಸ್ಕೊಂಬಂದು ತಗೊಂಬಂದವ್ರೆ. ಹೆಂಗೋ ಬಿಡಮ್ಮ ಅಂತ ನನ್ನ ಅಳಿಯನ ನಾನು ನೀನು ಚೆನ್ನಾಗಿ ನೋಡ್ಕೊಂಬ್ತಾನೆ. ನಮ್ಮ ಹೆಣ್ಣುಡ್ಗೋರ್ನ ಇವತ್ತು ಕಷ್ಟಪಟ್ಟಿದ್ಕೂ ಚೆನ್ನಾಗಿ ನೋಡ್ಕೊಂಬ್ತಾ ಇದ್ದಾರೆ. ನಮ್ಮ ಬರ್ತಾನೆ ನೆನೆಸ್ಕೊಂಡ್ರೆ ಇವಾಗಲೂ ಕಣ್ಣ ನೀರು ಬರ್ತವೆ. ಹೆಂಗ ಬಿಡು, ಅಳಿಯನ ಕಾಲದಾಗ ನನ್ನ ಮಕ್ಕಳು ಸೇನಕ್ಕೆ ಇದ್ದಾರೆ. ಒಳ್ಳೆ ಹಳಿ ಆಗತ್ಕಂತೂ ಪರವಿಲ್ಲ. ಹೆಂಗೋ ಬಿಡತ್ತೆ, ಚೆನ್ನಾಗಿರಮ್ಮ, ಚೆನ್ನಾಗಿರ್ರಿ. ಸಂತೋಷ ಆಗ್ತೈತೆ ನೋಡಿರಿ. ಇಲ್ಲಿಗೆ ಒಂದು ಜೊತೆ ಕಿಕ್ಕೆ ಮಾವು ಕೊಡಿಸೋಕ್ಕಾಗಲಿಲ್ಲ, ಯಾವ್ದು ಕೊಡಿಸ್ಲಿಲ್ಲ, ನಮ್ಮ ಕೈಲಿ ಆಗಲಿಲ್ಲ ಕಣಪ್ಪ. ಹೆಂಗ ನಿನ್ನ ಕಾಲದಾಗ ನನ್ನ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಂಬ್ತಿ. ಸುಮ್ಕಿರತ್ತೆ. ಅಳ ಅಂಥದ್ದೇನಾಗೈತೆ ನಿನಗೆ? ನಿಮ್ಗೇನು ಬಂದೈತಿ ಇವಾಗ? ಆರಾಮ ಕೆಲ್ಸಕ್ಕೆ ಹೋಗ್ತೀರಾ, ಆರಾಮಾಗಿ ಕೆಲ್ಸಕ್ಕೆ ಹೋಗಿ ದುಡ್ಕೊಂಡು ಇಕ್ಕೊಂಡು ಉಣ್ಕೊಂಡು ತಿನ್ಕೊಂಡು ನಾನು ಹೇಳಲ್ವೇ, ನೀವು ದುಡಿಯೋದು 1 ರೂಪಾಯಿ ಉಳಿಸ್ಬೇಡ್ರಿ, ಹೊಟ್ಟಿಗೆಲ್ಲ ತಿನ್ಕೊಂಡಿರ್ರಿ. ಈಗ ಉಳಿಸ್ಬೇಕು. 200 ರೂಪಾಯಿ ದುಡಿದ್ರೆ 100 ರೂಪಾಯಿ ತಿನ್ನಿರಿ, 100 ರೂಪಾಯಿ ಇಕ್ಕೇಳ್ರಿ. ನಿಮ್ಮ ಕಷ್ಟಕ್ಕೆ ಏನಕನ ಬರುತ್ತೆ. ಹೊಟ್ಟಿಗೆ ತಿನ್ಕೊಂಡು ಚೆನ್ನಾಗಿರ್ರಿ, ಅಷ್ಟೇ. ಏನಾಗಬೇಕಾಗೈತೆ? ಒಟ್ಟಿನಲ್ಲಿ ಚೆನ್ನಾಗಿದ್ರೆ ಸಾಕು. ಅವಾಗಂತೂ ಕಷ್ಟಪಟ್ಟಿದ್ದೀರ ನೀವು. ಯಾಕೆ ಇವಳು ಹಿಂಗೆ ಆಡ್ತಾ ಇದ್ದಾಳೆ? ನೋಡಪ್ಪ, ನಮ್ಮ ಅಳಿಯ ಅಂದರು ಎಂತ ಚೆನ್ನಾಗಿ ನೋಡ್ಕೊಂತಾರೆ ನಮ್ಮ ಬೊಮ್ಮಮ್ಮನ್ನ. ಇಂಥ ಅಳಿಯ ಸಿಗೋಕ್ಕೆ ನಾವು ಪುಣ್ಯ ಮಾಡಿದ್ವಿ ಕಣಪ್ಪ. ಹೆಂಗಾನ ಬಿಡು, ಎಂತ ನಾನು ಆಗಲಿ ಅಂತ ಹೇಳಿ ನಮ್ಮ ಕೈಲಿ ಮದುವೆ ಮಾಡೋಕ್ಕಾಗಲ್ಲ ಅಂತ ಹೇಳಿ ತುಂಬ ಕಳಿಸಿದ್ಕೆ ಇವತ್ತು ಒಳ್ಳೆ ಮನೆ ಸಿಕ್ಕಿಳು, ಒಳ್ಳೆ ಹಳೆ ಸಿಕ್ತ ಕಣಪ್ಪ. ನಮಗೆ ನೆಕ್ಲೆಸ್ ಮಾಡಿಸ್ಕೊಂಡು ತಗೊಂಬಂದು ಕೊಟ್ಟವನು 2 ಸರ ಮಾಡಿಸ್ತಾ ಇಂಥ ಕೇಳಿರಿಲ್ಲ ಅಂಬಲ್ಲ ಅಂತದ್ದು ಕೊಡಿಸ್ತಾನೆ. ನಿಜವಾಗ್ಲೂ ಒಳ್ಳೆ ಹಳಿಯ ಕಣಮ್ಮ.
ಒಳ್ಳೆ ಅಳಿಯ ಕಣಪ್ಪ, ಒಳ್ಳೆ ಅಳಿಯ. ಅದಕ್ಕೆ ನನ್ನ ಮಗ ಇದ್ದಿದ್ರೆ ನಾವು ಹಿಂಗೆ ನೆಮ್ಮದಿಯಾಗಿರ್ತಿದ್ವ ಇಲ್ಲೋ ಗೊತ್ತಿಲ್ಲ. ನಮ್ಮ ಅಳಿ ಇರೋದ್ಕನ ನಾವು ನೆಮ್ಮದಿಯಾಗಿರ್ತಾ ಇವಿ. ಇಂಥದ್ದು ನೂರಕ್ಕೊಬ್ರಿಗೆ ಸಿಗೋದು, ನೂರಕ್ಕೊಬ್ರಾಗೆ ನಾವೇ ಅಂತ ಅನ್ಕೋಬೇಕು. ನೂರಕ್ಕೊಬ್ಬನೇ ಅಂತ ಇಂಥ ಅಳಿಯ ಸಿಗೋದು. ಅವ್ರ ಮನೆ ಕಷ್ಟಪಟ್ಟಿದ್ದಕ್ಕೆ ಇವತ್ತು ಸುಖವಾಗೈತೆ, ಕಷ್ಟಪಟ್ರೇನೆ ಸುಖ. ಹೆಂಗೋ ಬಿಡುತ್ತಾ, ಚೆನ್ನಾಗಿರ್ಲಿ ಹೇಳು. ಅವಾಗಂತೂ ಬೋಲ್ ಬಾಡ್ತಾನ ನೀಸಿವಿ, ಇವಾಗ ಹಂಗ ನಿಮ್ದಾಗ ಇದೀವಿ ಇಲ್ಲಿ ಬಂದಾಗಿಂತಾನು. ಐ ನೆಕ್ಲೆಸ್ ಯಾರ್ದು ಹಾಕೋದು? ನಿಮ್ಮ ಮಾಮ ಮಾಡಿಸ್ಕೊಂಡು ತಗೊಂಬಂದು ಕೊಟ್ಟಿರೋದು ಕಣಮ್ಮ ನಿಮ್ಮ ಅಕ್ಕಯ್ಗೆ. ಎಷ್ಟು ಚೆನ್ನಾಗೈತೆ. ನಮ್ಮ ಮಾಮ ಅವತ್ತು ಸರಾನು ಮಾಡಿಸ್ಕೊಂಡು ತಗೊಂಬಂತು, ಇವತ್ತು ನೆಕ್ಲೆಸ್ ಮಾಡಿಸೈತೆ ನಮ್ಮ ಅಕ್ಕಯ್ಗೆ. ನಮ್ಮ ಅಕ್ಕಯ್ಯ ಸರ ಹಾಕ್ಕೊಂಡು ನೆಕ್ಲೆಸ್ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಂತೈತೆ. ಬಲ್ ಚೆನ್ನಾಗಿ ಕಂತಾಳೆ ಮೇಲಿಂದ ನಮ್ಮ ಅಕ್ಕಯ್ಯ. ಭವ್ಯಗೂ ಒಳ್ಳೆ ಗಂಡು ಸಿಕ್ಕಿರು ಸಾಕಪ್ಪ. ಇಬ್ಬರು ಹೆಣ್ಮಕ್ಳು ಎದ್ದಿತ್ಕೊಂಡು ನಮ್ಮ ಜನ್ಮ ಸಾರ್ಥಕ ಆದಂಗಾತು. ಇವತ್ತು ನಿಜವಾಗ್ಲೂ ಭಾಳ ಸಂತೋಷವಾಗಿದ್ದೀವಿ ಅಪ್ಪ. ಅವತ್ತಿನ ಕಾಲ ನೆನೆಸ್ಕೊಬಿಟ್ರೆ ನಮ್ಗಂತ ಬಡ್ತಾನ. ಅಯ್ಯಪ್ಪ ಒಂದು ಜೊತೆ ಚಪ್ಪಲಿ ತಮಕ್ಕೆ ಆಗ್ತಿರ್ಲಿಲ್ಲ. ನಮ್ಮ ಊರಾಗ ನಾವು ಇದ್ದಿದ್ರೆ ಬೋಲ್ ಬಡ್ತಾನ. ಏನು ಮಾಡ್ತೀಯ, ಕೂಲಿ ಒಂದೇನು ಸಿಕ್ಕಿದ್ರೆ ಒಂದೇನು ಸಿಗ್ತಿರ್ಲಿಲ್ಲ, ಒಂದೇನು ಇಲ್ದಂಗೆ ಹೋಗಿ ಮಾಡಿದ್ರು ಉಳಿತಿರ್ಲಿಲ್ಲ. ಅದು ಯಾಕೋ ಏನೋ. ನಾನೆಲ್ಲನ ನೋಡಿ ಮದುವೆ ಮಾಡೋ ಜವಾಬ್ದಾರಿ ನಂದು, ಸುಮ್ಮನಿರತ್ತೆ. ನೀವೇನು ಟೆನ್ಷನ್ ತಗೋಬೇಡ್ರಿ, ಆರಾಮಾಗಿರ್ರಿ. ಅದೇ ಮತ್ತೆ ನನಗೂ ಇಂಥ ಗಂಡ ಸಿಕ್ಕಿರೋದು ಏಳೇಳು ಜನ್ಮದ ಪುಣ್ಯ ಅನಿಸುತ್ತೆ. ಎಲ್ಲರಿಗೂ ಇಂಥ ಗಂಡ ಸಿಗಲ್ಲ. ನನಗೆ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ. ಇವತ್ತು ನಾನು ಏನು ಕೇಳ್ತೀನಿ ಅದನ್ನಿಲ್ಲ ಅಂಬಲ್ಲ ಹಂಗೆ ತಗೊಂಬರ್ತಾರೆ, ಹೆಂಗೆ ನೋಡ್ಕೊಂತಾರೆ. ನೀನು ಹಂಗೆ ಇದೆಯಾ ಭೂಮಿ. ನಾನು ಹೇಳಿರೋದನ್ನ ಬೇಡ ಅಂದಿರೋದ ಮಾಡಲ್ಲ ನೀನು. ನಾನು ಹೇಳ್ದಂಗೆ ನೀನು ಕೇಳ್ತೀಯ, ನಾನು ಹೇಳ್ದಂಗೆ ನೀನು ಕೇಳ್ತೀನಿ. ಒಬ್ರಿಗೊಬ್ರು ಅನುಸರಿಸೋದ್ರಿಂದನ ನಮ್ಮ ಜೀವನ ಚೆನ್ನಾಗೈತಿ. ಇವಾಗ ನೀನು ಹೇಳಿದ್ದು ನಾನು ಯಾಕೆ ಕೇಳೋಣ, ನಾನು ಹೇಳಿದ್ದು ನೀನು ಯಾಕೆ ಕೇಳೋಣ ಅಂತ ಹೇಳಿ ಇವಾಗ ನಾನು ಖುಷಿಯಿಂದ ತಂದು ಕೊಟ್ಟೆ. ನೀನು ತುಂಬ ಚೆನ್ನಾಗೈತೆ ಅಂತಂದೆ, ಇಷ್ಟ ಆಯಿತು ನನಗೆ ಹಂಗಂದರೆ. ಆದರೆ ಒಬ್ಬೊಬ್ಬರು ಹೆಂಗಂದರೆ ಇಂಥದ್ದೇ ಥರದ್ದು ಡಿಸೈನ್ ಚೆನ್ನಾಗೇ ಇಲ್ಲ, ಹಂಗೈತೆ ಹಿಂಗೈತೆ. ಗಂಡ ತುಂಬ ಇಷ್ಟಪಟ್ಟು ತಗೊಂಬಂದು ಕೊಟ್ಟ ಮೇಲೆ ಅದನ್ನು ಸ್ವೀಕರಿಸ್ಬೇಕು. ಏನೇ ಆಗಲಿ ಅದು ಚೆನ್ನಾಗಿಲ್ಲ ಅಂದ್ರೂ ಖುಷಿಯಿಂದ ಸ್ವೀಕರಿಸಿದ್ರೆ ಮತ್ತೆ ಇನ್ನೊಂದು ಸತಿ ಏನಾದರೂ ತೊಗೊಂಬರೋಕ್ಕೂ ಗಂಡನಿಗೆ ಮನಸ್ಸಿರುತ್ತೆ. ಆದರೆ ನಾವೇ ಯಾವಾಗ ಚೆನ್ನಾಗಿಲ್ಲ, ಇಂಥದ್ದು ಯಾಕೆ ತಗೊಂಬಂದೆ, ನಾನು ಕರ್ಕೊಂಡು ಹೋಗ್ಬೇಕಾಯ್ತಾ ಹಿಂಗೆ ಹಿಂಗೆ ಅಂತ. ಆದರೆ ನಿನ್ನ ಹತ್ರ ಅಂಥ ಮನೋಭಾವ ಇಲ್ಲ, ಅಂಥ ಬುದ್ಧಿನೂ ಇಲ್ಲ ನಿನ್ನ ಹತ್ರ. ನಾನೇನೇ ತಗೊಬರ್ಲಿ ಖುಷಿಯಿಂದ ಸ್ವೀಕರಿಸ್ತೀಯ, ಅದಕ್ಕೆ ನನಗೆ ಸಂತೋಷ. ಏನಾದ್ರೂ ಅದಕ್ಕೆ ತಗೊಂಬಂದು ಕೊಡೋದು ನಾನು. ಬೇಡಮ್ಮ, ಮೊದಲಿಂದೆಲ್ಲ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ನಮ್ಮ ಯಾವಾಗಿಂದೆಲ್ಲ ನೆನೆಸ್ಕೊಂಡು ಒಂಥರ ಬೇಜಾರು ಮಾಡ್ಕೊಂಬತ್ತೆ. ಬೇಜಾರು ಮಾಡ್ಕೊಬೇಡ, ಸುಮ್ಕಿರತ್ಲಾಗಿ. ಬೇಜಾರು ಮಾಡ್ಕೊಂಡ್ರೆ ನಿಮ್ಮ ಮನಸ್ಸಿಗೆ ಬೇಜಾರು ಆಗ್ತಿರುತ್ತೆ. ಬೇಜಾರು ಮಾಡ್ಕೊಬೇಡ, ಸುಮ್ಮನಿರಮ್ಮ. ಏನು ಮಾಡೋಣ. ಅವಾಗಿಂದ ನೆನಪು ಬಂದೇ ಬರುತ್ತೆ. ಅವಾಗಿಂದ ನೆನೆಸ್ಕೋಬೇಕು. ಅವಾಗಿಂದ ಏನೈತೆ ಅದನ್ನು ನೆನೆಸ್ಕೊಂತಾ ಇದ್ರೇನೆ. ಮೊದಲಿಂದ ಯಾರೇ ಆಗಲಿ ಮರಿಬಾರ್ದು. ನನಗೇನ ನೆನಪಾಗುತ್ತಮ್ಮ. ಅವಾಗ ನೋಡಿರಿ ನಾವು ಹೆಂಗಿದ್ವಿ, ಇವಾಗ ಹೆಂಗಾದ್ವಿ ಅಂತೇಳಿ ನೆನಪಾಗೇ ಆಗುತ್ತೆ. ನಾವೇನೇ ಅಂದ್ರೂ ನೆನಪು ಮಾಡ್ಕೊಂಬಿಲ್ಲ ಅಂದ್ರೂ ನೆನಪಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ನನ್ನ ಅಳಿಯ ನಮ್ಮ ಮಗಳನ್ನ ತುಂಬ ಚೆನ್ನಾಗಿ ನೋಡ್ಕೊಂತ ಇದ್ದಾರೆ. ನಮಗೇನೋ ತುಂಬ ಖುಷಿ ಆಗ್ತೈತೆ, ಖುಷಿನೂ ಆಗ್ತೈತೆ, ಒಂದು ಕಡೆಗೆ ದುಃಖನೂ ಆಗ್ತೈತೆ. ಅವತ್ತಿನ ಬಡತನ ನೆನೆಸ್ಕೊಂಡ್ರೆ ದುಃಖ ಆಗುತ್ತೆ. ನಿಜ, ಇವತ್ತು ತುಂಬ ಅದೃಷ್ಟ ಮಾಡೋದಿಲ್ಲ ನಮ್ಮ ಭೂಮಿ ಇಂಥ ಗಂಡನ ಪಡೆಯೋಕೆ. ನೋಡ್ತಾ ಇರಿ, ನಾನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೇ ಕೊಡಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.